ಹಲೋ ಮಕ್ಕಳೇ, ವೆಲ್ಕಮ್ ಟು ಎಸ್ ಕೆ ಕೆಮಿಸ್ಟ್ರಿ. ಇವತ್ತು ನಾವು ಫಸ್ಟ್ ಪಿ ಯು ಸಿ ಫಸ್ಟ್ ಚಾಪ್ಟರ್ ಅಂದರೆ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಅದರದ್ದು ಫಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೇವೆ. ಇವತ್ತಿದ್ದು ಟಾಪಿಕ್ ವೈ ಶುಡ್ ವಿ ಸ್ಟಡಿ ಕೆಮಿಸ್ಟ್ರಿ, ನಾವು ಯಾಕೆ ಕೆಮಿಸ್ಟ್ರಿ ಕಲಿಬೇಕು. ಫಸ್ಟ್ ನಾನು ನಿಮ್ಗೊಂದು ಕ್ವೆಶ್ಚನ್ ಕೇಳ್ತೇನೆ. ಇವತ್ತು ಬೆಳಗ್ಗೆ ಎದ್ದು ನೀವು ಟೂತ್ ಪೇಸ್ಟಲ್ಲಿ ಬ್ರಷ್ ಮಾಡಿದ್ರಾ? ಸೋಪ್ ಯೂಸ್ ಮಾಡ್ಕೊಂಡು ಸ್ನಾನ ಮಾಡಿದ್ರಾ? ಕಾಫಿ, ಟೀ ಅಥವಾ ಹಾಲು ಕುಡಿದ್ರಾ? ನಿಮ್ಮ ಮೊಬೈಲ್ ಚಾರ್ಜಿಗೆ ಹಾಕಿದ್ರಾ? ಹೌದು, ಇದೆಲ್ಲ ಮಾಡಿದ್ರಿ ಅಲ್ಲ. ಇವೆಲ್ಲ ಕೂಡ ಒಂದು ಕಾಮನ್ ಸಬ್ಜೆಕ್ಟ್ ಅಂಡರಲ್ಲೇ ಬರ್ತದೆ. ಅದನ್ನೇ ನಾವು ಕೆಮಿಸ್ಟ್ರಿ ಅಂತ ಕರಿತೇವೆ. ಸೊ ಕೆಮಿಸ್ಟ್ರಿ ಅಂದರೆ ಬರೀ ಲ್ಯಾಬೊರೇಟ್ರಲ್ಲಿ ನಾವು ಕಲಿಯುವಂಥ ಒಂದು ಸಬ್ಜೆಕ್ಟ್ ಅಲ್ಲ. ಇಟ್ ಈಸ್ ಪಾರ್ಟ್ ಆಫ್ ಅವರ್ ಡೈಲಿ ಲೈಫ್. ಈಗ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ವರ್ಲ್ಡಲ್ಲಿ ಕೆಮಿಸ್ಟ್ರಿನೇ ಇಲ್ಲ ಅಂತ ಹೇಳಿದರೆ ಏನಾಗ್ಬೋದು? ಕೆಮಿಸ್ಟ್ರಿ ಇಲ್ಲ ಅಂದರೆ ಮೆಡಿಸಿನ್ ಇಲ್ಲ, ಪ್ಲಾಸ್ಟಿಕ್ ಇಲ್ಲ, ಸೋಪ್ ಇಲ್ಲ, ಪೆಟ್ರೋಲ್ ಇಲ್ಲ, ಫರ್ಟಿಲೈಸರ್ಸ್ ಇಲ್ಲ, ಮೊಬೈಲ್ಗೆ ಬ್ಯಾಟ್ರಿನೂ ಇಲ್ಲ, ಯಾವುದೂ ಇಲ್ಲ. ನಮ್ಮ ಲೈಫೇ ಸ್ಟಾಪ್ ಆಗಿಬಿಡುತ್ತೆ. ಅದಕ್ಕೇ ಕೆಮಿಸ್ಟ್ರಿನ ಸೆಂಟ್ರಲ್ ಸೈನ್ಸ್ ಅಂತ ಕರಿತೇವೆ. ಇವಾಗ ಗೊತ್ತಾಯ್ತಲ್ಲ ಕೆಮಿಸ್ಟ್ರಿ ಎಷ್ಟು ಇಂಪಾರ್ಟೆಂಟ್ ಅಂತ. ಓಕೆ, ಹಾಗಿದ್ರೆ ಕೆಮಿಸ್ಟ್ರಿ ಅಂದರೆ ಏನು? ವಾಟ್ ಈಸ್ ಕೆಮಿಸ್ಟ್ರಿ? Chemistry is the branch of science that deals with the composition, structure, properties and transformation of matter. ದೇವ್ರೆ, ಇದೇನೋ ದೊಡ್ಡ ಕಷ್ಟದ ಡೆಫಿನೇಷನ್ ಅಂತ ನಿಮ್ಗೆ ಅನ್ನಿಸ್ಬೋದು ಅಲ್ವಾ? ಇದನ್ನೇ ನಾವು ಸಿಂಪ್ಲಿಫೈ ಮಾಡೋಣ. ಕೆಮಿಸ್ಟ್ರಿ ಸ್ಟಡೀಸ್ ಕಾಂಪೋಸಿಷನ್, ಸ್ಟ್ರಕ್ಚರ್, ಪ್ರಾಪರ್ಟೀಸ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್ಸ್ ಆಫ್ ಮ್ಯಾಟರ್. ಓಕೆ, ಹಾಗಿದ್ರೆ ಕಾಂಪೋಸಿಷನ್ ಆಫ್ ಮ್ಯಾಟರ್ ಅಂದರೆ ಏನು? ಅ ಸಬ್ಸ್ಟಾನ್ಸ್ ಇಸ್ ಮೇಡ್ ಅಪ್ ಆಫ್ ವಾಟ್ ಟೈಪ್ ಆಫ್ ಪಾರ್ಟಿಕಲ್. ಒಂದು ಸಬ್ಸ್ಟಾನ್ಸನ್ನು ಯಾವ ಪಾರ್ಟಿಕಲಿಂದ ಮಾಡಲ್ಪಟ್ಟಿದೆ ಅಂತ ಹೇಳೋದನ್ನು ನಾವು ಕಾಂಪೋಸಿಷನ್ ಅಂತ ಕರಿತೇವೆ. ಎಕ್ಸಾಂಪಲ್ ತಗೊಳ್ಳಿ, ವಾಟರ್ ಫಾರ್ಮುಲಾ ಏನು? H2O. ಹಾಗಂದರೆ 2 ಹೈಡ್ರೋಜನ್ ಮತ್ತು 1 ಆಕ್ಸಿಜನ್ನಿಂದ ವಾಟರ್ ಮಾಡಲ್ಪಟ್ಟಿದೆ. ಸೊ ಕಾಂಪೋಸಿಷನ್ ಆಫ್ ವಾಟರ್ ಇಸ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ಇನ್ನು ನೆಕ್ಸ್ಟ್, ಸ್ಟ್ರಕ್ಚರ್ ಅಂದರೆ ಏನು? ಈ ಪಾರ್ಟಿಕಲ್ಸ್ ಹೇಗೆ ಅರೇಂಜ್ ಆಗಿರುತ್ತೆ ಅಂತ ಹೇಳೋದನ್ನು ಸ್ಟ್ರಕ್ಚರ್ ಎಕ್ಸ್ಪ್ಲೈನ್ ಮಾಡುತ್ತೆ. ಹೌ ದೀಸ್ ಪಾರ್ಟಿಕಲ್ಸ್ ಆರ್ ಅರೇಂಜ್ಡ್ ಅಂತ. ಎಕ್ಸಾಂಪಲ್, ಡೈಮಂಡ್ ಮತ್ತು ಗ್ರಾಫೈಟನ್ನು ನೀವು ತಗೊಂಡ್ರೆ ಬೋತ್ ಆರ್ ಮೇಡ್ ಅಪ್ ಆಫ್ ಕಾರ್ಬನ್ ಅಲ್ವಾ? ಕಾರ್ಬನ್ನಿಂದ ಮಾಡಲ್ಪಟ್ಟಿದೆ. ಆದರೆ ಅರೇಂಜ್ಮೆಂಟ್ ಆಫ್ ಕಾರ್ಬನ್ ಇಸ್ ಡಿಫ್ರೆಂಟ್ ಇನ್ ಡೈಮಂಡ್ ಆ್ಯಂಡ್ ಗ್ರಾಫೈಟ್. ಎರಡರಲ್ಲೂ ಅರೇಂಜ್ಮೆಂಟ್ ಆಫ್ ಕಾರ್ಬನ್ ಡಿಫ್ರೆಂಟ್ ಆಗಿರುತ್ತೆ. ಆ ಅರೇಂಜ್ಮೆಂಟ್ ಡಿಫ್ರೆಂಟ್ ಆಗಿರೋದಕ್ಕೆ ಡೈಮಂಡ್ ಮತ್ತು ಗ್ರಾಫೈಟ್ ಇದ್ದು ಪ್ರಾಪರ್ಟೀಸ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಈಗ ನಾವು ಥರ್ಡ್ ಪಾಯಿಂಟಿಗೆ ಬಂದ್ವಿ. ಕೆಮಿಸ್ಟ್ರಿ ಸ್ಟಡೀಸ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಹಾಗಂದರೆ ಪ್ರಾಪರ್ಟೀಸ್ ಅಂದರೆ ಏನು? ಪ್ರಾಪರ್ಟಿ ಅಂದರೆ ಒಂದು ಸಬ್ಸ್ಟಾನ್ಸಿದು ಲಕ್ಷಣ ಅಂತ ಹೇಳ್ಬೋದು. ಅಂದರೆ ಕಲರ್, ಸ್ಮೆಲ್, ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್, ಹಾರ್ಡ್ನೆಸ್, ಡೆನ್ಸಿಟಿ, ಇದನ್ನೆಲ್ಲ ನಾವು ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಅಂತ ಕರಿತೇವೆ. ಈಗ ನಾನೊಂದು ಪ್ರಶ್ನೆ ಕೇಳ್ತೇನೆ. ಅಯನ್ ಅಥವಾ ಕಬ್ಬಿಣ ಇದೆಯಲ್ಲ, ಅದು ನೀರಲ್ಲಿ ಫ್ಲೋಟ್ ಆಗುತ್ತಾ? ಇಲ್ಲ. ಯಾಕೆ? ಯಾಕಂದರೆ ಅದು ಅಯನ್ದು ಪ್ರಾಪರ್ಟಿ. ಇಲ್ಲಿ ಡೆನ್ಸಿಟಿ ಅಂತ ಇದೆಯಲ್ಲ, ಡೆನ್ಸಿಟಿ ಆಫ್ ಅಯನ್ ಇಸ್ ಮೋರ್ ದ್ಯಾನ್ ದ್ಯಾಟ್ ಆಫ್ ವಾಟರ್. ಅಯನ್ದು ಡೆನ್ಸಿಟಿ ಬಂದುಬಿಟ್ಟು ನೀರಿಗಿಂತ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಅಯನ್ ಪೀಸನ್ನು ನೀವು ನೀರಿಗೆ ಹಾಕಿದರೆ ಅದು ಸಿಂಕ್ ಆಗುತ್ತೆ, ಫ್ಲೋಟ್ ಆಗಲ್ಲ. ಇವಾಗ 4ನೇ ಪಾಯಿಂಟು, ಕೆಮಿಸ್ಟ್ರಿ ಸ್ಟಡೀಸ್ ಟ್ರಾನ್ಸ್ಫಾರ್ಮೇಷನ್ಸ್ ಆಫ್ ಮ್ಯಾಟರ್ ಅಂತ ಹೇಳಿದ್ವಿ. ಒಂದು ಸಬ್ಸ್ಟಾನ್ಸ್ ಹೊಸ ಸಬ್ಸ್ಟಾನ್ಸ್ ಆಗಿ ಚೇಂಜ್ ಆಗೋದನ್ನು ನಾವು ಟ್ರಾನ್ಸ್ಫಾರ್ಮೇಷನ್ ಅಂತ ಕರಿತೇವೆ. ಅ ಸಬ್ಸ್ಟಾನ್ಸ್ ಚೇಂಜಿಂಗ್ ಇಂಟು ಅನದರ್ ಸಬ್ಸ್ಟಾನ್ಸ್. ಎಕ್ಸಾಂಪಲ್ ಕೊಡ್ತೇನೆ. ಹಾಲು ಮೊಸರಾಗೋದು, ಆಮೇಲೆ ಕಬ್ಬಿಣದ ರಾಡ್ಗೆ ತುಕ್ಕು ಹಿಡಿಯೋದು, ರಸ್ಟಿಂಗ್ ಆಫ್ ಅಯನ್, ಆಮೇಲೆ ವುಡ್ ಆ್ಯಶ್ ಆಗೋದು ಬರ್ನ್ ಮಾಡಿದಾಗ, ಇವೆಲ್ಲ ಟ್ರಾನ್ಸ್ಫಾರ್ಮೇಷನ್ಸ್ ಅಂತ ಕರಿತೀವಿ. ಇದರಲ್ಲಿ ಒಂದು ಸಬ್ಸ್ಟಾನ್ಸ್ ಇನ್ನೊಂದು ಹೊಸ ಸಬ್ಸ್ಟಾನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ ಒಂದು ಸಬ್ಸ್ಟಾನ್ಸ್ ಟ್ರಾನ್ಸ್ಫಾರ್ಮೇಷನ್ ಆದಾಗ ನಮಗೆ ಹೊಸ ಸಬ್ಸ್ಟಾನ್ಸ್ ಅಥವಾ ನ್ಯೂ ಸಬ್ಸ್ಟಾನ್ಸ್ ಸಿಗುತ್ತೆ. ಇವಾಗ ಗೊತ್ತಾಯ್ತಲ್ಲ ವಾಟ್ ಈಸ್ ಕೆಮಿಸ್ಟ್ರಿ ಅಂತ. ಕೆಮಿಸ್ಟ್ರಿ ಇಸ್ ದ ಬ್ರಾಂಚ್ ಆಫ್ ಸೈನ್ಸ್ ದಟ್ ಡೀಲ್ಸ್ ವಿತ್ ಕಾಂಪೋಸಿಷನ್, ಸ್ಟ್ರಕ್ಚರ್, ಪ್ರಾಪರ್ಟೀಸ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್ಸ್ ಆಫ್ ಮ್ಯಾಟರ್. ಕೆಮಿಸ್ಟ್ರಿ ಅರೌಂಡ್ ಅಸ್. ನಮ್ಮ ಸುತ್ತಮುತ್ತ ಕೆಮಿಸ್ಟ್ರಿ ಇದೆಯಾ? ಜಸ್ಟ್ ಥಿಂಕ್ ಮಾಡಿ, ಕಿಚನಲ್ಲಿ ಕೆಮಿಸ್ಟ್ರಿ ಇದೆಯಾ? ಎಸ್, ಕಿಚನಲ್ಲಿ ಏನಿದೆ? ಒಂದು ಸಿಂಪಲ್ ಎಕ್ಸಾಂಪಲ್, ಸಾಲ್ಟ್ ಇದೆ. ಸಾಲ್ಟ್ ಇಸ್ ಎ ಕೆಮಿಕಲ್ ಅಲ್ವಾ? ಅದೇ ಥರ ಹಾಸ್ಪಿಟಲ್, ಅಗ್ರಿಕಲ್ಚರ್, ಇಂಡಸ್ಟ್ರೀಸ್, ನಮ್ಮ ಸುತ್ತ ಎನ್ವೈರ್ಮೆಂಟ್,
ಆಮೇಲೆ ನಮ್ಮ ಸ್ವಂತ ಬಾಡಿ ಅದರಲ್ಲಿ ಕೆಮಿಕಲ್ ಇದೆಯಾ, ಕೆಮಿಸ್ಟ್ರಿ ಇದೆಯಾ? ಯೆಸ್, ಆನ್ಸರ್ ಈಸ್ ಯೆಸ್. ಅದು ಹೇಗೆ ಹೇಳ್ತೀರಾ? ಈಗ ನನ್ನ ಕೈ ತಗೊಂಡ್ರೆ ಇಟ್ ಈಸ್ ಮೇಡ್ ಅಪ್ ಆಫ್ ಸೆಲ್ಸ್ ಅಲ್ವಾ? ಒಂದು ಸೆಲ್ಲಲ್ಲಿ ಏನಿರುತ್ತೆ? ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಫ್ಯಾಟ್ ಎಲ್ಲ ಇರುತ್ತೆ ಅಲ್ವಾ? ಇಟ್ ಈಸ್ ನಥಿಂಗ್ ಬಟ್ ಕಾರ್ಬನ್, ಹೈಡ್ರೋಜನ್, ನೈಟ್ರೋಜನ್ ಎಕ್ಸೆಟ್ರಾ. ಸೊ ಎವ್ರಿಥಿಂಗ್ ಅರೌಂಡ್ ಅಸ್ ಇಸ್ ಮೇಡ್ ಅಪ್ ಆಫ್ ಕೆಮಿಕಲ್. ಸೊ ನಮ್ಮ ಸುತ್ತಮುತ್ತ ಕೆಮಿಸ್ಟ್ರಿ ಇದ್ದೇ ಇದೆ. ಎಲ್ಲೆಲ್ಲ ಮ್ಯಾಟರ್ ಇರುತ್ತೋ ಅಲ್ಲೆಲ್ಲ ಕೆಮಿಸ್ಟ್ರಿ ಇರುತ್ತೆ. ಈಗ ಇಂಪಾರ್ಟೆನ್ಸ್ ಆಫ್ ಕೆಮಿಸ್ಟ್ರಿ ನೋಡೋಣವಾ? ಕೆಮಿಸ್ಟ್ರಿ ಎಲ್ಲೆಲ್ಲ ಹೆಲ್ಪ್ ಮಾಡುತ್ತೆ ಅಂದರೆ, ಫಸ್ಟು ಟು ಪ್ರಿಪೇರ್ ಮೆಡಿಸಿನ್ಸನ್ನು ಪ್ರಿಪೇರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಫರ್ಟಿಲೈಸರ್ಸ್, ಗೊಬ್ಬರನ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಪ್ಲಾಸ್ಟಿಕ್ಸನ್ನು ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೋಪ್ಸ್, ಡಿಟರ್ಜೆಂಟ್ಸ್, ಆಮೇಲೆ ಪೇಂಟ್ಸ್, ಆಮೇಲೆ ಫ್ಯೂಯಲ್ಸ್, ಪೆಟ್ರೋಲ್, ಡೀಸೆಲ್, LPG. ಅದೇ ಥರ ಟು ಡೆವಲಪ್ ನ್ಯೂ ಮೆಟೀರಿಯಲ್ಸ್, ಹೊಸ ಮೆಟೀರಿಯಲ್ಸನ್ನು ಸಿಂಥಸೈಸ್ ಮಾಡೋದಕ್ಕೆ. ಆಮೇಲೆ ಇದೆಲ್ಲ ನಾಲೆಜನ್ನು ಯೂಸ್ ಮಾಡಿಕೊಂಡು ಟು ಪ್ರೊಟೆಕ್ಟ್ ದ ಎನ್ವೈರ್ಮೆಂಟ್, ನಮ್ಮ ಪರಿಸರನ ಪ್ರೊಟೆಕ್ಟ್ ಮಾಡೋದಕ್ಕೂ ಕೆಮಿಸ್ಟ್ರಿ ಬೇಕು. ಸೊ ಎಲ್ಲೆಲ್ಲಿ ಕೆಮಿಸ್ಟ್ರಿ ಅಪ್ಲಿಕೇಶನ್ಸನ್ನು ನೋಡ್ಬೋದು ನಾವು? ಮೆಡಿಸಿನ್ ಬ್ರಾಂಚಲ್ಲಿ, ಅಗ್ರಿಕಲ್ಚರ್, ಇಂಡಸ್ಟ್ರೀಸ್, ಎನ್ವೈರ್ಮೆಂಟ್, ಆಮೇಲೆ ಡೈಲಿ ಲೈಫಲ್ಲಿ ಅಪ್ಲಿಕೇಶನ್ಸ್ ಆಫ್ ಕೆಮಿಸ್ಟ್ರಿ ಇದೆ. ಸೊ ವೈ ಡು ವಿ ಸ್ಟಡಿ ಕೆಮಿಸ್ಟ್ರಿ? Chemistry helps us not just to remember reactions, but to understand how the world around us works. ನಮ್ಮ ಸುತ್ತಮುತ್ತ ಇರೋ ಪ್ರತಿಯೊಂದು ವಿಷಯನೂ ಹೇಗೆ ವರ್ಕ್ ಆಗ್ತದೆ ಅಂತ ಹೇಳೋದನ್ನು ಕೆಮಿಸ್ಟ್ರಿ ನಮಗೆ ಎಕ್ಸ್ಪ್ಲೇನ್ ಮಾಡ್ತದೆ. ಅದಕ್ಕೋಸ್ಕರ ನಾವೆಲ್ಲರೂ ಕೆಮಿಸ್ಟ್ರಿ ಕಲಿಬೇಕು. ಗೊತ್ತಾಯ್ತಲ್ವ ಮಕ್ಕಳೇ? ಕೊನೆಯದಾಗಿ ನಿಮಗೊಂದು ಹೋಮ್ವರ್ಕ್ ಕ್ವೆಶ್ಚನ್ ಇದೆ. ನಿಮ್ಮ ಮನೇಲಿ ಕೆಮಿಸ್ಟ್ರಿ ಯೂಸ್ ಮಾಡ್ಕೊಂಡಿರೋವಂಥ 5 ಥಿಂಗ್ಸನ್ನು ನೀವು ಲಿಸ್ಟ್ ಮಾಡಿ, ಆಮೇಲೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಓಕೆನಾ? ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನೂ ಡೀಟೇಲ್ ಆಗಿ ಕೆಲವೊಂದು ಥಿಂಗ್ಸನ್ನು ಎಕ್ಸ್ಪ್ಲೈನ್ ಮಾಡ್ತೇನೆ ನಾನು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.